ವೀಕ್ಷಕರೇ, ನಿಮಗೆ ಮನೆಯಲ್ಲಿ ಗಂಡ ಹೆಂಡತಿಯ ಕಲಹವಿದೆಯೇ? ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಿದೆಯೇ? ನಿಮ್ಮ ತಪ್ಪಿಲ್ಲದಿದ್ದರೂ ಕೂಡ ನಿಮ್ಮನ್ನು ಕಂಡು ಮುನಿಸಿಕೊಂಡು ಹೋಗಿದ್ದಾರಾ ಯಾರಾದರೂ? ಈ ರೀತಿ ಎಲ್ಲ ಇದ್ದಾಗ ಅವರು ನಮಗೆ ಅನುಕೂಲಕರವಾಗಿ ಬರಬೇಕು, ಅಂದರೆ ನಮ್ಮ ಒಂದು ಗುಣಕ್ಕೆ ಆಕರ್ಷಿತರಾಗಬೇಕು, ನಮ್ಮ ಜೊತೆಗೆ ಅವರು ಇರಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರುತ್ತೆ. ಈಗ ಗಂಡ ಹೆಂಡತಿಯರು ಜಗಳ ಆಡ್ಬಿಟ್ಟಿರ್ತಾರೆ, ಆದರೆ ಅವರಿಬ್ಬರಿಗೂ ಒಂದಾಗೋ ಮನಸ್ಸಿರುತ್ತೆ. ಆದರೂ ಕೂಡ ಈ ಒಂದು ಸಮಯ ಸಂದರ್ಭಗಳಿಗೆ ಒಂದಾಗಕ್ಕೆ ಆಗ್ತಾ ಇರಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಪ್ರೇಮಿಗಳು ಒಬ್ಬರನ್ನೊಬ್ಬರು ಬಹಳಷ್ಟು ಪ್ರೀತಿಸ್ತಾ ಇರ್ತಾರೆ, ಆದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಬಂದಂತಹ ಭಿನ್ನಾಭಿಪ್ರಾಯದಿಂದ ಇಬ್ರು ಒಂದಾಗಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿಮಗೆ ಏನಾದರೂ ಪ್ರಶ್ನೆ ಮೂಡ್ತಾ ಇದ್ರೆ ಖಚಿತವಾಗಿಯೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ಬಹಳಷ್ಟು ಮಾಹಿತಿನ ನೀವು ಮಿಸ್ ಮಾಡ್ಕೋತೀರಾ. ವೀಕ್ಷಕರೇ, ಈ ಒಂದು ವಿಶಿಷ್ಟವಾದಂತಹ ಪರಿಹಾರ ಯಾವ ತರ ಮಾಡೋದು ಅಂದ್ರೆ, ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು 1 ಲೋಟ ನೀರು ಮತ್ತು 5 ನಿಂಬೆಹಣ್ಣುಗಳು. ಇದು 5 ದಿನಗಳ ಕಾಲ ಮಾಡುವಂತಹ ಒಂದು ಪರಿಹಾರವಾಗಿದೆ. 1 ಲೋಟ ನೀರು ಮತ್ತು 5 ಲಿಂಬೆಹಣ್ಣುಗಳು ಈ ಒಂದು ಪರಿಹಾರಕ್ಕೆ ಬೇಕಾಗಿದೆ. ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದ್ರೆ, 1 ಲೋಟ ನೀರನ್ನು ಮೊದಲು ತೆಗೆದುಕೊಳ್ಳಿ. ಆ ಒಂದು ನೀರಿನಲ್ಲಿ ಮೊದಲನೇ 1 ಲಿಂಬೆಹಣ್ಣನ್ನ ಹಾಕಿ, ಆ ಯಾವ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ನಿಮ್ಮ ಜೊತೆಗೆ ಇರಬೇಕು, ಅಂದ್ರೆ ನಿಮ್ಮ ಜೊತೆಗೆ ಬಹಳ ಸಂತೋಷದಿಂದ ಇರಬೇಕು ಅಂತ ಬಯಸ್ತಿರೋ ಆ ವ್ಯಕ್ತಿಯ ಹೆಸರನ್ನು 105 ಸಾರಿ ಈ ಒಂದು ಲಿಂಬೆಹಣ್ಣಿನ ಹತ್ತಿರ ಬಂದು ಹೇಳಬೇಕು. ಅಂದರೆ ಲಿಂಬೆಹಣ್ಣಿನ ಒಂದು ಗ್ಲಾಸ್ ಲಿಂಬೆಹಣ್ಣು ನೀರಿನಲ್ಲಿ ಹಾಕಿರ್ತಿರಲ್ಲ, ಆ ಗ್ಲಾಸ್ನ ಕೈಯಲ್ಲಿ ಹಿಡ್ಕೊಂಡು 105 ಸಾರಿ ಅವರ ಹೆಸರನ್ನ ಹೇಳಬೇಕು. ಜೋರಾಗಾದ್ರೂ ಹೇಳಿ, ಮನ್ಸಿನಲ್ಲಾದ್ರೂ ಹೇಳಿ, ಪರವಾಗಿಲ್ಲ. ನಂತರ ಈ ಒಂದು ಲಿಂಬೆ ಹಣ್ಣನ್ನ ತೆಗೆದು ಪಕ್ಕದಲ್ಲಿ ಇಡಬೇಕು. ಪುನಃ ಮಾರನೇ ದಿನ ಬೇರೊಂದು ಲಿಂಬೆ ಹಣ್ಣನ್ನು ತಗೊಂಡು ಇದೇ ನೀರಿನಲ್ಲಿ ಇದೇ ರೀತಿ ಲಿಂಬೆ ಹಣ್ಣನ್ನ ಆ ನೀರಿನಲ್ಲಿ ಹಾಕಿ 105 ಸಾರಿ ಮತ್ತೆ ಅದೇ ವ್ಯಕ್ತಿಯ ಹೆಸರು 105 ಸಾರಿ ಹೇಳಬೇಕು. ಇದೇ ರೀತಿ 5 ದಿನಗಳ ಕಾಲ ಮಾಡಬೇಕು. 5ನೇ ದಿನ ಮಾಡಿದಂತಹ ಲಿಂಬೆಹಣ್ಣು ಏನ್ ಮಾಡ್ಬೇಕಪ್ಪ ಅಂದ್ರೆ, ಆ ನೀರು ಮತ್ತು ಲಿಂಬೆಹಣ್ಣು ಮತ್ತೆ 105 ಸಾರಿ ಹೆಸರನ್ನ ಆದ್ಮೇಲೆ ಈ ಒಂದು ನೀರಿನ ಮೇಲೆ ನಿಮ್ಮ ಕೈ ಇಟ್ಬಿಟ್ಟು, ಇವರು ಖಂಡಿತವಾಗಿಯೂ ನಮ್ಮಂತೆಯೇ ಆಗಬೇಕು ಅಂತ ಆ ಒಂದು ಗ್ಲಾಸ್ ಮೇಲೆ, ಆ ನೀರಿನ ಗ್ಲಾಸ್ ಮೇಲೆ ನಿಮ್ಮ ಕೈಯನ್ನು ಇಡಬೇಕು. ಇಟ್ಟಾದ ನಂತರ ಈ ಒಂದು ಗ್ಲಾಸ್ ಮತ್ತು ನೀರನ್ನು ತೆಗೆದುಕೊಳ್ಳಬೇಕು. ನಂತರ ಈ ಗ್ಲಾಸ್ ಹಾಗೂ ಈ ಲಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಗಿಡಕ್ಕೆ ಈ ನೀರನ್ನು ಎರೆಯಬೇಕು. ಅಂದರೆ ಯಾವುದಾದರೂ ಗಿಡ, ಅಂದ್ರೆ ಯಾರು ತುಳಿಲಿಲ್ಲಂತ ಜಾಗದಲ್ಲಿ ಇರುತ್ತಲ್ಲ ಅಂತಹ ಗಿಡಕ್ಕೆ ಈ ಒಂದು ನೀರನ್ನು ಎರೆಯಬೇಕು. ಈ ಲಿಂಬೆ ಹಣ್ಣನ್ನ ಯಾರು ನೋಡದ ಹಾಗೆ ಯಾವುದಾದರೂ ಒಂದು ಗಿಡದ ಕೆಳಗಡೆ ಇಡಬೇಕು. ಸ್ವಲ್ಪ ಮಣ್ಣನ್ನ ಆ ಗಿಡದ ಕೆಳಗಡೆ ಸ್ವಲ್ಪ ಮಣ್ಣನ್ನ ತೆಗೆದುಬಿಟ್ಟು ಗುಂಡಿ ಮಾಡಿ ಅದರಲ್ಲಿ ಈ ಒಂದು ಲಿಂಬೆ ಹಣ್ಣುಗಳನ್ನು ಇಟ್ಟು ಆ ಗುಂಡಿನ ಮುಚ್ಚಿಬಿಡಿ. ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿ, ನೀವು ಯಾವ ವ್ಯಕ್ತಿ ನಿಮ್ಮಂತೆಯೇ ಆಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ವ್ಯಕ್ತಿ ಬಹಳ ಬೇಗ ಆಕರ್ಷಿತರಾಗಿ ನಿಮ್ಮ ಹತ್ರ ಬರ್ತಾರೆ, ಮತ್ತೆ ನಿಮ್ಮ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡು